ರಾಜ್ಯಪಾಲರು ಯಾವ ಆಧಾರದ ಮೇಲೆ ಅಮಾನತು ಮಾಡಿದ್ದಾರೆ ಗೊತ್ತಿಲ್ಲ. ರಾಜ್ಯಪಾಲರ ಆದೇಶದ ಪೂರ್ಣ ವಿವರ ಪಡೆದು ನಂತರ ಮಾತಾಡ್ತೀನಿ ಅಂತ ಕೆಪಿಎಸ್ಸಿ ಅಧ್ಯಕ್ಷನ ತಲೆದಂಡದ ಕುರಿತು ಶಿವಶಂಕರಪ್ಪ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮ್ಮ ಅಮಾನತಿನ ಬಗ್ಗೆ ನೇಮಕಾತಿ ದಾಖಲೆ ಪರಿಶೀಲನೆಯಾಗೋದು ಕೆಪಿಎಸ್ಸಿ ಕಚೇರಿಯಲ್ಲಿ. ನೇಮಕಾತಿ ಸಂದರ್ಶನ ಇದ್ದಾಗಷ್ಟೇ ನಮ್ಮ ಬಳಿ ಅಭ್ಯರ್ಥಿಗಳ ಫೈಲ್ ಬರುತ್ತೆ. ಅರ್ಹತೆ ಮತ್ತು ಮೀಸಲಾತಿ ಆಧಾರದಲ್ಲಿ ನೇಮಕಾತಿ ಆಗುತ್ತೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆರೋಪಗಳಿಗೆ ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಅಮಾನತಾಗಿರೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸುವರ್ಣ ನ್ಯೂಸ್ ಮಾತಾಡ್ತಿರೋದು ಸರ್. ಒಂದು ಅಮಾನತ್ ಆದೇಶದ ಬಗ್ಗೆ ಏನು ಸರ್ ತಮ್ಮ ಪ್ರತಿಕ್ರಿಯೆ? ಇಲ್ಲ ಮೊನ್ನೆ ಎಲ್ಲ ಸ್ಟೇ ಆಗಿತ್ತು. ಹಾಂ ಸರ್. ಅದು ಪ್ರೊಸೀಡಿಂಗ್ಸ್. ಹಾಂ, ಅದ್ರ ನಂತರನು ಈಗ ನಾನು ಜೈಲಿನಲ್ಲಿದ್ದೆ, ಈಗ ಗೊತ್ತಾಗಿದೆ. ಹಾಂ, ನೋಡೋಣ ತಿಳ್ಕೊಂಡು ನಾನು ಬೆಂಗಳೂರಿಗೆ ಬಂದ್ಮೇಲೆ ತಿಳ್ಕೊಂಡು ಹೇಳ್ತೀನಿ. ಅಲ್ಲ, ಈಗ ಅದು ಸದಸ್ಯರು ತಗೊಂಡಿದ್ದ ರೆಸೊಲ್ಯೂಷನ್ ಮೇಲೆ ನೀವು ಸ್ಟೇ ತಂದಿದ್ದಾರೆ. ಸದಸ್ಯರು ಹೌದು, ಬಟ್ ಈಗ ಗವರ್ನರ್ ಈ ಆದೇಶ ಮಾಡಿದ್ದಾರೆ. ಹಾ, ಗವರ್ನರ್ ಆದೇಶದ ಬಗ್ಗೆ ಏನು ಅನ್ಸುತ್ತೆ ಸರ್? ಅಲ್ಲ, ಗವರ್ನರ್ ಆದೇಶ ಏನ್ ಗ್ರೌಂಡ್ ಮೇಲೆ ಮಾಡಿದಾರಂತ ನನಗೆ ಗೊತ್ತಾಗಿಲ್ಲ. ಹಾಂ ಹಾಂ ಹಾಂ, ಬಟ್ ಅದರಲ್ಲಿ ತಿಳ್ಕೊಂಡು ಹೇಳ್ತೀನಿ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಒಂದು ಸ್ವಜನ ಪಕ್ಷಪಾತ, ಇನ್ನೊಂದು ನಕಲಿ ದಾಖಲೆಗಳಿದ್ದು ತಪ್ಪು ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರು ತಾವು ಪರಿಶೀಲನೆ ಮಾಡಲಿಲ್ಲ ಅದು ಸರಿಯಾಗಿ ಅನ್ನುವಂಥ ಆರೋಪ ತಮ್ಮ ಮೇಲೆ ಸರ್. ಪರಿಶೀಲನೆ ಮಾಡೋರು ನಮ್ಮ ಸ್ಟಾಫ್ ಅಲ್ರಿ, ನಮ್ಮ ಆಫೀಸ್ ಕಡೆಯಿಂದ. ನಮ್ಮ ಕಮಿಷನ್ಗೆ ಬರೋದು ಇಂಟರ್ವ್ಯೂ ಇದ್ದಲ್ಲಿ ಮಾತ್ರ ಬರ್ತದೆ. ಅದು ಓನ್ಲಿ ಮತ್ತೆ ರಿಸರ್ವೇಶನ್ ಬೇಸ್ ಮೇಲೆ ಸೆಲೆಕ್ಷನ್ ಆಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.